ಒಂದು ಸಣ್ಣ ಮಗು ಹಿಂಗೆ ನೆಲದ ಮೇಲೆ ಬಿದ್ದು ಗೋಳಾಡೋದನ್ನು ನೋಡಿದ್ರೆ ಕೊಳ್ಳು ಕಿತ್ತು ಬರುತ್ತೆ. ಈ ಮಕ್ಕಳದು ಒಂದೇ ಹಠ, ಅಮ್ಮ ಬೇಕು ಅಮ್ಮ ಬೇಕು. ಕಸ ಬಿಸಾಕ್ ಬರ್ತೀನಿ ಅಂತ ಹೋದ ಅಮ್ಮ 12 ದಿನ ಆದ್ರೂ ವಾಪಸ್ ಬಂದಿಲ್ಲ. ಅಮ್ಮ ಎಲ್ಲೋಯ್ತು ಯಾಕೋಯ್ತು ಅಂತ ಹೇಳಿದ್ರೆ ಅರ್ಥ ಆಗೋ ವಯಸ್ಸಲ್ಲ ಈ ಮಕ್ಕಳಿಗೆ. ಆ ಅಮ್ಮ ಅನ್ನಿಸ್ಕೊಂಡಿರೋ ಹೆಣ್ಣು ಮಗಳಿಗೆ ಈ ಮಕ್ಕಳು ಬೇಕಾಗಿಲ್ಲ, ಗಂಡನ ಮೇಲೆ ಮನ್ಸಿಲ್ಲ, ಕಟಿಂಗ್ ಶಾಪ್ ಪ್ರಭು ಅನ್ನೋ ಹುಡುಗನ್ನ ಬಿಡಕ್ಕಾಗ್ತಿಲ್ಲ. ಒಂದಿನ ರಾತ್ರಿ ಊಟದಲ್ಲಿ ಏನೋ ಮಿಕ್ಸ್ ಮಾಡಿ ಗಂಡ ಮಕ್ಕಳನ್ನ ಮಲಗಿಸಿ ಬ್ಯಾಗ್ನೇ ತಕೊಂಡು ಇನ್ನೊಂದು ಕೈಯಲ್ಲಿ ಮನೇಲಿ ಕಸ ತಗೊಂಡು ಹೋಗ್ತಿರೋದು CCTV ರೆಕಾರ್ಡ್ ಆಗೈತೆ. ಇಲ್ಲಿ ಕಸ ಯಾವುದು ಅನ್ನೋದೇ ಕನ್ಫ್ಯೂಷನ್ ನೋಡಿ. ಇತ್ಲಾಗೆ ಗಂಡನಿಗೆ ಅಚಾರ ನೋಡಿದ್ರೆ ಮನೇಲಿ ಕಸನೂ ಇಲ್ಲ, ಹ್ಯಾಂಡ್ರೋ ಇಲ್ಲ. ಮೊದಲೇ ಡೌಟಲ್ಲಿ ಇದ್ದ ಗಂಡನಿಗೆ ಕನ್ಫರ್ಮ್ ಆಗೋಯ್ತು. ಸೀದಾ ಬಾಲಕೋಟೆ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಹೆಂಡತಿ ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಟ್ಟು ಪ್ರಭು ಅನ್ನೋ ಹುಡುಗನ ಜೊತೆ ಓಡೋಗಿರ್ಬೇಕು ಸ್ವಾಮಿ ಅಂತ ಹಿಂಟು ಕೊಟ್ಟು ಬಂದ್ಕೊಟ್ರು. ಈ ಕೆಲವು ಹೆಣ್ಮಕ್ಳು ಅದು ಯಾಕಿಂಗ್ ಆಡ್ತಾವಪ್ಪ, ಕಟ್ಕೊಂಡಿರೋ ಗಂಡ 9 ವರ್ಷದ ಸಂಸಾರ ಮುದ್ದಾದ 2 ಮಕ್ಕಳನ್ನ ಬಿಟ್ಟು ಓಡೋಗೈತಲ್ಲ ಇವಮ್ಮ. ಅಲ್ಲಲ್ಲ 2 ಮಕ್ಕಳಲ್ಲ, ಇವ್ರಿಗೆ 3 ಮಕ್ಕಳಿದ್ವಂತೆ. ಅದರಲ್ಲಿ ಒಂದು ಮಗ ನೀರಲ್ಲಿ ಬಿದ್ದು ಸತ್ತೋಯ್ತಂತೆ ಕಣ್ರಿ. ಈ ಮಹಾತಾಯಿ ಪ್ರಿಯಾಂಕಾ ಮೈ ಮೇಲೆ ಜ್ಞಾನ ಇದ್ದಂಗೆ ಮೊಬೈಲು ಚಾಟಿಂಗು ಅಂತ ಬ್ಯುಸಿ ಆಗಿರ್ತಿದ್ರಂತೆ. ಆ ಮಗ ಆಟ ಆಡ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಬಿದ್ರು, ಇದು ಗೊತ್ತೇ ಆಗಿಲ್ಲ, ಸತ್ತೇ ಹೋಯ್ತು ಮಗ. ಹಿಂದೋಗ್ರಿಗೆ ಅದು ಏನು ಹೇಳೋಣ ಹೇಳಿ. ಇದೊಂಥರ ಗಂಡ ಹೆಂಡತಿ ಮತ್ತು ಅವನು ತರೋ ಸ್ಟೋರಿ. ಈ ಓಡೋದ ಹೆಣ್ಣುಮಗಳು ಪ್ರಿಯಾಂಕಾನ ಗಂಡ ಶರತ್ ಇದಾರಲ್ಲ, ಈ ಹುಡುಗ ಬಂದ್ಬಿಟ್ಟು ಕಡೂರು ಕಡೆಯವರು. ಹೊಟ್ಟೆ ಪಾಡಿಗೆ ಅಂತ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಕೊಂಡವ್ರಂತೆ. ಈ ಹುಡುಗಿ ಪ್ರಿಯಾಂಕಾ ಜೊತೆ ಮದುವೆ ಆಗ್ಬಿಟ್ಟು 9 ವರ್ಷ ಆಗೈತೆ. ಇವರ ದಾಂಪತ್ಯಕ್ಕೆ 3 ಮಕ್ಕಳು, ಅದರಲ್ಲಿ ಒಂದು ಹೋಯ್ತು ಪಾಪ. ಇರೋ 2 ಮಕ್ಕಳನ್ನ ನೆಟ್ಟು ನೋಡ್ಕೊಂಡು ಮನೇಲಿರಮ್ಮ ಅಂದ್ರೆ ಈ ಪ್ರಿಯಾಂಕಾ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ತಿದ್ದ ಪ್ರಭು ನೋಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟೆ. ಈ ಪ್ರಿಯಾಂಕಾ ಪ್ರಭುದು ಒಂದಷ್ಟು ದಿನ ಕದ್ದು ಮುಚ್ಚಿ ವ್ಯವಹಾರಗಳು ನಡೀತಿದ್ವಂತೆ. ಮೊಬೈಲ್ ರೀಚಾರ್ಜ್ ಮಾಡಿಸೋ ವಿಚಾರದಲ್ಲಿ ವಿಷಯ ಹೊರಗೆ ಬಂದೈತೆ. ಈ ಪ್ರಿಯಾಂಕಾ ಅನ್ನೋ ಹೆಣ್ಮಗಳ ಫೋನ್ಗೆ ಪ್ರತಿ ತಿಂಗಳು ಗಂಡನೇ ರೀಚಾರ್ಜ್ ಮಾಡಿಸಿದಂತೆ. ಆದರೆ ಒಂದ್ಸಾರಿ ಇವ್ರು ಮಾಡಿಸೋದಕ್ಕೂ ಮೊದಲೇ ರೀಚಾರ್ಜ್ ಆಗ್ಬಿಟ್ಟೈತೆ ಮೊಬೈಲು. ಅವಾಗಲೇ ಗೊತ್ತಾಗಿರೋದು ಗಂಡನಿಗೆ ನನ್ನ ಹೆಂಡತಿಗೆ ಇನ್ನೆಲ್ಲೋ ರೀಚಾರ್ಜ್ ಆಗ್ತಿದೆ ಅಂತ. ಕೆದಕ್ ನೋಡಿದ್ರೆ ಹೊರಗೆ ಬಂದಿದ್ದು ಪ್ರಭು ಪ್ರಿಯಾಂಕಾ ಲವ್ ಸ್ಟೋರಿ. ಅವಾಗ ಮನೇಲಿ ಒಂದಷ್ಟು ಗಲಾಟೆಗಳಾಗಿದ್ದಾವೆ. ಈ ಹುಡುಗಿ ಏನೋ ವಯಸ್ಸಿನ ಆತರಕ್ಕೆ ಆಟ ಆಡ್ತಿದ್ದಾಳೆ, 2 ಪುಟ್ ಮಕ್ಕಳಿದ್ದಾವೆ, ಏನಾದರೂ ಮಾಡಿ ಸಂಸಾರ ಸರಿ ಮಾಡ್ಕೊಳ್ಳೋಣ ಅಂತ ಆ ಪ್ರಭುನ ಕರೆದು ಮಾತಾಡಿ ಇದೆಲ್ಲ ಬೇಡ ಕಣಪ್ಪ, ದೂರ ಇದ್ಬಿಡುವಂಥ ಬುದ್ಧಿ ಹೇಳೋ ಕೆಲಸಗಳಾಗಿದ್ದಾವೆ. ಆದರೆ ಏನು ಯೂಸ್ ಆಗಿಲ್ಲ. ಇವರಿಬ್ರದ್ದು ಲವ್ ಆಲ್ರೆಡಿ ಪೀಕಿಗೆ ಹೋಗ್ಬಿಟ್ಟೈತೆ. ಕದ್ದು ಮುಚ್ಚಿ ಮಂಚದ ಕಾಲು ಎಣಿಸ್ತಾನೆ ಇದ್ರು ಈ ಪ್ರಿಯಾಂಕಾ ಮತ್ತೆ ಪ್ರಭು. ಅವಾಗಲೇ ಈ ವಿಚಾರ ಗಿರಿನಗರ ಸ್ಟೇಷನ್ವರೆಗೂ ಹೋಗಿದೆ. ಅಲ್ಲೂ ಏನೋ ತಿಪ್ಪೆ ಸಸ್ ಕಳಿಸಿದ್ರಂತೆ. ಈ ಪೊಲೀಸರು ಅವತ್ತೇ ಆ ಹುಡುಗ ಪ್ರಭುನ ಕರೆದ್ಬಿಟ್ಟು ಗದರಿಸಿ ಬುದ್ಧಿ ಹೇಳಿದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅನ್ನೋದು ಈ ಶರತ್ ಬೇಜಾರು ಪಾಪ. ಆಮೇಲೆ ದೊಡ್ಡವನ್ನೆಲ್ಲ ಕೂರಿಸ್ಬಿಟ್ಟು ಮಾತಾಡಿಸಿ ಈ ಹುಡುಗಿ ಪ್ರಿಯಾಂಕಾಗೂ ಬುದ್ಧಿ ಹೇಳಿಸಿದ್ಮೇಲೆ ಇನ್ಮೇಲೆ ಆ ಹುಡುಗನ ಸವಾಸಕ್ಕೆ ನಾನು ಹೋಗಲ್ಲ, ಎಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಇರ್ತೀನಿ ಅಂತ ತಲೆ ಆಡಿಸ್ಕೊಟ್ಟೈತಿ ಈ ಹುಡುಗಿ. ಸರಿ ಬಿಡು, ಏನೋ ಆಗಿದ್ದಾಗೋಯ್ತು ಅಂತ ಹಳೆ ಮನೆ ಖಾಲಿ ಮಾಡ್ಬಿಟ್ಟು ಹೊಸ ಮನೆಗೆ ಬಂದರೆ 4 ದಿನ ಬಾಳ್ವೆ ಮಾಡಲಿ ಅಂತ ಯಾಕಂದ್ರೆ ಇವಳಿಗೆ ಫುಲ್ ಬದಲಾಗಿರೋ ಥರ ನಂಬಿಸ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟೈತೆ ನೋಡಿ. ಅವತ್ತು ರಾತ್ರಿ ಊಟ ಆದ ಕೂಡಲೇ ಈ ಬಡಪಾಯಿ ಗಂಡ ಮಕ್ಳಿಗೆ ಹೆವಿ ನಿದ್ದೆ ಅಂತೆ. ಅದು ಏನು ಮಿಕ್ಸ್ ಆಗಿತ್ತೋ ಏನೋ ಊಟದಲ್ಲಿ. ಇವ್ರಿಗೆ ನಿದ್ದೆ ಮಂಪ್ರ ಹತ್ತಿದ ಕೂಡಲೇ ಅಕ್ಕ ಬ್ಯಾಗ್ ಎತ್ಕೊಂಡು ಪರಾರಿ. ಅಲ್ಲಿ ರೋಡಲ್ಲಿ ಅಣ್ಣ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಕಾಯ್ತಿದ್ದ. ಆಮೇಲೆ ಇಬ್ರು ನಾಪತ್ತೆ ಎಲ್ಲೋದ್ರೂ ಗೊತ್ತಿಲ್ಲ. ಇತ್ಲಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋ ಗಂಡ ಶರತ್ ಹೇಳೋದೇನಪ್ಪ ಅಂದರೆ ಅವಳು ವಾಪಸ್ ಬರೋದೇ ಬೇಡ ಸ್ವಾಮಿ, ನಾನು ನನ್ನ ಮಕ್ಕಳು ನೋಡ್ಕೊಂಡು ಹೆಂಗೋ ಜೀವನ ಮಾಡ್ತೀನಿ ಅಂತ. ಆದರೆ ಮಕ್ಳಿಗೆ ಇದೆಲ್ಲ ಅರ್ಥ ಆಗ್ಬೇಕಲ್ಲ. ಅಮ್ಮ ಬೇಕು ಅಂತ ಹಠ ಮಾಡ್ತವೆ, ಗೋಳಾಡ್ತವೆ, ಹೂಳಾಡ್ತವೆ. ಆ ಪ್ರಿಯಾಂಕಾ ಅನ್ನೋ ಹೆಣ್ಮಗಳಿಗೆ ಈ ಮಕ್ಕಳಿಗಿಂತೂ ಆ ಲವ್ವರ್ ಪ್ರಭು ಮೇಲೆ ಲವ್. ಇದನ್ನ ಲವ್ ಅನ್ನೋದಕ್ಕಿಂತ ಬೇರೆ ಏನಾದರೂ ಪದ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೋದು ಕರ್ಮ ಕಣ್ರಿ.